Hello everyone, this is Ashwini Bonal. Welcome to SB Wisdom Career Academy, Vijaypur. ಸೊ ಆಲ್ರೆಡಿ ನಾನು ಇವಾಗ ವರ್ಲ್ಡ್ ಮ್ಯಾಪ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ ವರ್ಲ್ಡ್ ಮ್ಯಾಪ್ ಸೀರೀಸ್ನಲ್ಲಿ 4 ಖಂಡಗಳ ಕುರಿತು ಚರ್ಚೆ ಮಾಡಿದ್ದೇನೆ. ಸೊ ಇವತ್ತು ಚರ್ಚೆ ಮಾಡುವಂತಹ ಖಂಡ ಯಾವುದು ಅಂದರೂ ವೆರಿ 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 ಇಂಪಾರ್ಟೆಂಟ್. ಅದು ಯಾವುದು? ಅಂಟಾರ್ಕ್ಟಿಕ್ ಖಂಡ. ಸೊ ಇಂಪಾರ್ಟೆಂಟ್ ಅಲ್ವೋ? ವೆರಿ ಇಂಪಾರ್ಟೆಂಟ್. ಓಕೆ, ಮಾಡೋಣ. ಹಾಗಾದರೆ ಅಂಟಾರ್ಕ್ಟಿಕ್ ಖಂಡ ಎಷ್ಟನೇ ದೊಡ್ಡ ಖಂಡ? ಎಷ್ಟನೇದು? 5ನೇ ದೊಡ್ಡ ಖಂಡ. ಅತ್ಯಂತ ದೊಡ್ಡದಾದ ಖಂಡ ಯಾವುದು? ಫಸ್ಟ್ ಒನ್ ಈಸ್ ಏಷ್ಯಾ. 2ನೇ ದೊಡ್ಡದಾದ ಖಂಡ ಯಾವುದು? ಆಫ್ರಿಕಾ. 3ನೇದು ಉತ್ತರ ಅಮೇರಿಕಾ. 4ನೇದು ದಕ್ಷಿಣ ಅಮೇರಿಕಾ. 5ನೇದೇ ಯಾವುದು ಅಂತ ಕೇಳಿದರೆ ಅಂಟಾರ್ಕ್ಟಿಕ್ ಖಂಡ. ಸೊ ಇದ್ರ ಬಗ್ಗೆ ನೋಡೋಣ. ಫಸ್ಟ್ ಯಾವುದೇ ಖಂಡ ಓದುವಾಗ ಏನು ಮಾಡಬೇಕಂತ ಹೇಳಿದ್ದೀನಿ, ಸರೌಂಡಿಂಗ್ ವಾಟರ್ ಬಾಡೀಸ್ ಗೊತ್ತಿರಬೇಕು. ಸುತ್ತಮುತ್ತಲಿರುವಂಥ ಸಾಗರ ಆಗಿರ್ಬೋದು ಅಥವಾ ಸಮುದ್ರಗಳಾಗಿರ್ಬೋದು, ಅದನ್ನು ಒಂದ್ಸಲ ಕಣ್ಣಾಯಿಸೋಣ ಬನ್ನಿ. ಓಕೆ, so this is Antarctic continent, Antarctic ಖಂಡ. ಓಕೆನಾ? ಸೊ ವಾಟರ್ ಬಾಡೀಸ್ ಅಂದಾಗ ಇದು ಯಾವ ಸಾಗರದಿಂದ ಸುತ್ತುವರೆದಿದೆ ಅಂತ ಕೇಳಿದ್ರೆ ಯಾವ ಸಾಗರ? ಎಲ್ಲ ಭೂಖಂಡಗಳ ಅತ್ಯಂತ ದಕ್ಷಿಣದಲ್ಲಿರುವ ಸಾಗರ ಯಾವುದು ಅಂದರೆ ಯಾವ್ದು ಹೇಳ್ತೀರಿ? ಒಟ್ಟು 5 ಮಹಾಸಾಗರಗಳು. ಫಸ್ಟ್ ಲಾರ್ಜೆಸ್ಟ್ ಯಾವುದು? ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್. 4th ಲಾರ್ಜೆಸ್ಟ್ ಯಾವುದು ಅಂದರೆ ಸದರ್ನ್ ಓಷಿಯನ್. ಸದರ್ನ್ ಓಷಿಯನ್ ಎಲ್ಲಿದೆ? ಸೌತ್ ಸದರ್ನ್ ಓಷಿಯನ್ ಎಲ್ಲಿದೆ? ಎಲ್ಲ ಭೂಖಂಡಗಳ ದಕ್ಷಿಣದಲ್ಲಿ. ಕ್ಲಿಯರ್? ಇಲ್ಲಿ ನೋಡಿಲಿ. ಸೊ ದಿಸ್ ಈಸ್ ಯುವರ್ ಅರ್ತ್. ಇದು ನಿಮ್ಮ ಭೂಮಿ. ಸೊ ಈ ಭಾಗದಲ್ಲಿರುವಂತಹ ಸಾಗರ ಯಾವುದು ಅಂದರೆ ಸದರ್ನ್ ಓಷಿಯನ್. ಓಕೆ, ಅಥವಾ ಕನ್ನಡದಲ್ಲಿ ಇದನ್ನು ದಕ್ಷಿಣ ಸಾಗರ ಅಂತ ಕರೀತಾರೆ. ಯಾವ ಸಾಗರ? ದಕ್ಷಿಣ ಸಾಗರ. ಈ ದಕ್ಷಿಣ ಸಾಗರ ಯಾವ ಖಂಡದ ಸುತ್ತಲೂ ಇದೆ ಅಂತ ಕೇಳಿದ್ರೆ ಅಂಟಾರ್ಕ್ಟಿಕ್ ಖಂಡದ ಸುತ್ತಲೂ ಇರುವಂಥ ಸಾಗರ ಯಾವುದು? ಸದರ್ನ್ ಓಷಿಯನ್. ಅರ್ಥ ಆಯ್ತಾ? ಯಾವ ಸಾಗರದಿಂದ ಸುತ್ತುವರೆಯಲ್ಪಟ್ಟಿದೆ? ದಕ್ಷಿಣ ಸಾಗರದಿಂದ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇವಾಗ ಸೀಸ್ ಗೊತ್ತಿರಬೇಕಲ್ಲ, ಸಮುದ್ರಗಳು. ನೋಡ್ರಿ, ಸಮುದ್ರ ಸಾಗರ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಸಾಗರಗಳ ಅಂದರೆ ಏನು? ಸಮುದ್ರಗಿಂತ ನೀರು ಜಾಸ್ತಿ ಇರುತ್ತೆ, ವಿಶಾಲವಾದ ವಾಟರ್ ಬಾಡಿ ಅಂತ ಕರಿತೇವೆ. ಸಮುದ್ರ ಅಂದರೆ ಸಾಗರಕ್ಕೆ ಕಂಪೇರ್ ಮಾಡಿದರೆ ಚಿಕ್ಕದು. ತಿಳಿತಾ? ಸೊ ಸಮುದ್ರಗಳು ಯಾವಾಗಲೂ ಭೂಪ್ರದೇಶದ ಹತ್ರ ಇರ್ತವೆ, ಸಾಗರಗಳು ಭೂಪ್ರದೇಶದಿಂದ ದೂರದಲ್ಲಿರ್ತವೆ. ಹೌದಾ? ಅರ್ಥ ಆಯ್ತಿಲ್ಲ? ಓಕೆ, ನೋಡೋಣ. ಹಾಗಾದರೆ ಈ ಭೂಭಾಗ ಸಮೀಪದಲ್ಲಿರುವಂಥ ಸಮುದ್ರಗಳು ಯಾವುದ್ಯಾವುದು ನೋಡೋಣ. ಕ್ಲಾಕ್ ವೈಸ್ ಡೈರೆಕ್ಷನ್, ಗಡಿಯಾರದ ದಿಕ್ಕಿಗೆ ಅನುಸಾರವಾಗಿ ನೋಡೋಣ. ಸೊ ಅಂಟಾರ್ಕ್ಟಿಕ್ ಖಂಡದ ಉತ್ತರದಲ್ಲಿ ಬರುವಂಥ ಸಮುದ್ರ ಯಾವುದು ಅಂದರೆ ವೆಡೆಲ್ ಸಿ. WEDDELL, ವೆಡೆಲ್ ಸಿ. ಓಕೆ, ಹಂಗೆ ಕೆಳಗೆ ಬರ್ರಿ. ವೆಡೆಲ್ ಸಿ ಆದಮೇಲೆ ಅಂಟಾರ್ಕ್ಟಿಕ್ ಖಂಡದ ದಕ್ಷಿಣದಲ್ಲಿರುವಂಥ ಸಮುದ್ರ ಯಾವುದು? ರಾಸ್ ಸಿ. ಯಾವ ಸಿ? ರಾಸ್. ಹಿಯರ್ ಇಟ್ ಈಸ್ ರಾಸ್ ಸಿ. ಮೇಲ್ಗಡೆ ವೆಡೆಲ್ ಸಿ ಇದೆ, ವೆಡೆಲ್ ಸಮುದ್ರ. ಕೆಳಗಡೆ ರಾಸ್ ಸಮುದ್ರ. ಸೊ ಅಂಟಾರ್ಕ್ಟಿಕ್ ಖಂಡದ ಓಕೆ ಫೈನ್, ವೆಡೆಲ್ ಸಿ, ರಾಸ್ ಸಿ. ಇನ್ನು ಸಣ್ಣ ಪುಟ್ಟ ಗಲ್ಫು ಬೇಸ್ ಬರ್ತವೆ, ಇರಲಿ. ಸೊ ಮೇನ್ ಸಮುದ್ರ ಅಂದರೆ ಗೊತ್ತಿರಲಿ, ವೆಡೆಲ್ ಸಿ ಆ್ಯಂಡ್ ರಾಸ್ ಸಿ. ಅರ್ಥ ಆಯ್ತಾ? ಸೊ ಯಾವ ಸಾಗರದಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಕೇಳಿದ್ರೆ ಸದರ್ನ್ ಓಷಿಯನ್. ಕ್ಲಿಯರ್? ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋಣ ಏನಿದೆ ಅಂತ ಹೇಳಿ. 5th ಲಾರ್ಜೆಸ್ಟ್ ಕಾಂಟಿನೆಂಟ್. ಆಗಲೇ ಹೇಳಿದೆ, ವಿಸ್ತೀರ್ಣದಲ್ಲಿ 5ನೇ ದೊಡ್ಡದಾದ ಖಂಡ ಯಾವುದು ಅಂದರೆ ಅಂಟಾರ್ಕ್ಟಿಕ್ ಖಂಡ. ಕರೆಕ್ಟಾ? ನೆಕ್ಸ್ಟ್, ಅರ್ತ್ಸ್ ಸದರ್ನ್ ಮೋಸ್ಟ್ ಕಾಂಟಿನೆಂಟ್. ಭೂಮಿಯ ಅತ್ಯಂತ ದಕ್ಷಿಣದಲ್ಲಿರುವ ಖಂಡ ಯಾವುದು ಅಂದರೆ ಅಂಟಾರ್ಕ್ಟಿಕ್ ಖಂಡ. ಹೌದಾ ಇಲ್ಲ? ಸೊ ಇದು ನಿಮ್ಮ ಭೂಮಿ. ಸೊ ಈ ಭಾಗದಲ್ಲಿದೆ ಅಂಟಾರ್ಕ್ಟಿಕ್ ಖಂಡ. ಸೊ ಹಿಯರ್ ಇಟ್ ಈಸ್ ಅಂಟಾರ್ಕ್ಟಿಕ್. ತಿಳಿತಾ? ಭೂಮಿ ಅತ್ಯಂತ ದಕ್ಷಿಣದಲ್ಲಿರುವ ಖಂಡ ಯಾವುದು? ಅಂಟಾರ್ಕ್ಟಿಕ್. ನೆಕ್ಸ್ಟ್ ಪಾಯಿಂಟ್, ಅಬೌಟ್ 98% ಆಫ್ ಅಂಟಾರ್ಕ್ಟಿಕ್ ಕವರ್ಡ್ ಬೈ ಐಸ್. ಎಷ್ಟು ಪ್ರತಿಶತ ಖಂಡ ಇದೆ, ಬಟ್ ಆ ಖಂಡದ ಮೇಲೆ ಏನಿದೆ? ಐಸ್ ಇದೆ. ಇಟ್ ಈಸ್ ಕವರ್ಡ್ ವಿತ್ ಐಸ್. ಎಷ್ಟು ಪರ್ಸೆಂಟೇಜು? 98%. ಓಕೆ, ಹಾಗಾದರೆ
ಆ ಖಂಡದ ಮೇಲೆ ಎಷ್ಟು ದಪ್ಪ ಐಸ್ ಇದೆ? ಐಸ್ ಅಂದ್ರೆ ಗೊತ್ತಲ್ಲ, ಮಂಜುಗಡ್ಡೆ ಅಥವಾ ಬರ್ಫ್ ಅಂತ ಕರಿತೇವೆ. 1.6 ಕಿಲೋಮೀಟರ್ ಥಿಕ್ನೆಸ್. ಓಕೆ, ಅದೊಂದು ಭೂಪ್ರದೇಶ. ಆ ಭೂಪ್ರದೇಶದ ಮೇಲೆ ಐಸ್ ಎಷ್ಟು ಕಿಲೋಮೀಟರ್ ಇದೆ? 1.6 ಕಿಲೋಮೀಟರ್. ಅಷ್ಟು ಥಿಕ್ಕಿದೆ ಐಸ್. ಅರ್ಥ ಆಯ್ತಾ? ಕಾರಣ ಏನು? ಅಲ್ಲಿ ಐಸ್ ಯಾಕಿದೆ? ಸೊ ನಾನು ಹೇಳ್ದೇನೆ, ಅಂಟಾರ್ಕ್ಟಿಕ್ ಖಂಡ ಎಲ್ಲಿ ಬರ್ತದೆ? ಭೂಮಿ ಅತ್ಯಂತ ದಕ್ಷಿಣದಲ್ಲಿ. ಸೊ ಇಲ್ಲಿ ಸೂರ್ಯನ ನೇರವಾದ ಕಿರಣಗಳು ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ, ಓರೆಯಾಗಿ ಹೋಗ್ತಾವೆ. ಮತ್ತೆ ಆ ಒಂದು ಖಂಡದಲ್ಲಿ ಚಳಿಗಾಲದ ಅವಧಿ ತುಂಬಾ ಏನಂತಾರೆ, ಲೆಂದಿ ಆಗಿರುತ್ತೆ ಅಥವಾ ದೀರ್ಘವಾಗಿರುತ್ತೆ. ಬೇಸಿಗೆ ಕಾಲದ ಅವಧಿ ಚಿಕ್ಕದಾಗಿರುತ್ತೆ. ಆದ ಕಾರಣದಿಂದ ಅಲ್ಲಿ ತಂಪು ಹೆಚ್ಚು ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಖಂಡದ ಮೇಲೆ ಐಸ್ ಇದೆ. ಇಂಗ್ಲಿಷ್ನಲ್ಲಿ ಅದನ್ನ ಪರ್ಮಾಫ್ರಾಸ್ಟ್ ಅಂತ ಕರೀತಾರೆ. ಭೂಮಿ ಮೇಲೆ, ಭೂಪ್ರದೇಶದ ಮೇಲೆ ಐಸ್ ಇದ್ರೆ ಪರ್ಮಾಫ್ರಾಸ್ಟ್ ಅಂತ ಕರೀತಾರೆ. ಓಕೆನಾ? ರೈಟ್. ನೆಕ್ಸ್ಟ್, ಕೋಲ್ಡೆಸ್ಟ್, ಡ್ರೈಯೆಸ್ಟ್ ಆ್ಯಂಡ್ ವಿಂಡಿಯೆಸ್ಟ್ ಕಾಂಟಿನೆಂಟ್. ಅತ್ಯಂತ ತಂಪಾದ, ಒಣದಾದ ಮತ್ತು ವೇಗವಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ವಿಂಡಿಯೆಸ್ಟ್ ಕಾಂಟಿನೆಂಟ್ ಅಂತ ಕರೀತಾರೆ. ಬಹಳ ಜೋರಾದ ಗಾಳಿಯಲ್ಲಿ ಬೀಸೋದು, ತಿಳಿತಾ? ಓಕೆ, ನೆಕ್ಸ್ಟ್ ಪಾಯಿಂಟ್. ದಿಸ್ ಕಾಂಟಿನೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೈಟ್ ಕಾಂಟಿನೆಂಟ್. ಸೊ ನೋಡಿದ್ರೆ ಅನ್ಸುತ್ತಲ್ಲ, ಬಿಳಿ ಬಣ್ಣದಲ್ಲಿ ಕಾಣ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಆ ಖಂಡದ ಮೇಲೆ ಐಸ್ ಇದೆ. ಓಕೆ, ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಫ್ರೋಸನ್, ಹೆಪ್ಪುಗಟ್ಟಿದೆ, ಐಸ್ ಇದೆ. ಸೊ ನೋಡ್ಲಿಕ್ಕೆ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ. ಹಾಗಾಗಿ ಏನಂತ ಕರೀತಾರೆ? ಶ್ವೇತಖಂಡ, ಬಿಳಿಯ ಖಂಡ ಅಂತ ಕರೀತಾರೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಪಾಯಿಂಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೈಂಟಿಸ್ಟ್ ಕಾಂಟಿನೆಂಟ್. ಏನಂತ ಕರೀತಾರೆ? ಸೈಂಟಿಸ್ಟ್, ವಿಜ್ಞಾನಿಗಳ ಖಂಡ ಅಂತಲೂ ಕೂಡ ಕರೀತಾರೆ. ಪೆಂಗ್ವಿನ್ಸ್ ಕಾಂಟಿನೆಂಟ್, ಜೊತೆಗೆ ಪೆಂಗ್ವಿನ್ಗಳ ಖಂಡ. ನೋಡ್ರಿ, ಸೊ ಅಂಟಾರ್ಕ್ಟಿಕ್ ಖಂಡಕ್ಕೆ ಒಟ್ಟು 3 ಟೈಟಲ್ಸ್ ಇದೆ, 3 ಬಿರುದುಗಳು. ಶ್ವೇತಖಂಡ, ವಿಜ್ಞಾನಿಗಳ ಖಂಡ, ಪೆಂಗ್ವಿನ್ಗಳ ಖಂಡ. ಕ್ಲಿಯರ್? ಶ್ವೇತಖಂಡ ರೀಸನ್ ಹೇಳಿದೆ, ಯಾಕಂದ್ರೆ ಜಾಸ್ತಿ ಏನಿದೆ ಐಸ್ ಇದೆ. ಸೊ ಖಂಡ ನೋಡ್ಲಿಕ್ಕೆ ಬಿಳಿಯಾಗಿ ಕಾಣಿಸುತ್ತೆ, ಹಾಗಾಗಿ ಶ್ವೇತಖಂಡ ಅಂತ ಕರೀತಾರೆ. ನೆಕ್ಸ್ಟ್, ಸೈಂಟಿಸ್ಟ್ ಕಾಂಟಿನೆಂಟ್ ಅಂತ ಯಾಕೆ ಕರೀತಾರೆ? ವಿಜ್ಞಾನಿಗಳ ಖಂಡ. ಕಾರಣ ಏನು? ಈಗ ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಏನು ಮಾಡ್ತಾರೆ, ಅದು ಶಾಂತವಾದ ಒಂದು ಪ್ರದೇಶ ಅಂತ ಹೇಳಿ ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಹಾಗಾಗಿ ರಿಸರ್ಚ್ ಮಾಡಿದ್ಮೇಲೆ ಮತ್ತೆ ವಾಪಸ್ ತಮ್ಮ ದೇಶಗಳಿಗೆ ಅವರು ಹೋಗ್ತಾರೆ, ತಿಳಿತಾ? ಸೊ ಅಲ್ಲಿ ಬರೀ ವಿಜ್ಞಾನಿಗಳು ಇರೋದ್ರಿಂದ ಅದನ್ನು ಏನಂತ ಕರೀತಾರೆ? ಸೈಂಟಿಸ್ಟ್ ಕಾಂಟಿನೆಂಟ್. ಕ್ಲಿಯರ್? ಓಕೆ, ನೆಕ್ಸ್ಟ್, ಪೆಂಗ್ವಿನ್ಸ್ ಕಾಂಟಿನೆಂಟ್ ಅಂದರೆ ಅತಿ ಹೆಚ್ಚು ಪೆಂಗ್ವಿನ್ಸ್ಗಳು ಅದಾವಲ್ಲಿ, ಹಾರಲಾರ್ದ ಪಕ್ಷಿ, ಹಾಗಾಗಿ ಪೆಂಗ್ವಿನ್ಸ್ ಕಾಂಟಿನೆಂಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಲಾರ್ಜೆಸ್ಟ್ ಡೆಸರ್ಟ್. ನೋಡ್ರಿ, ಏನಂತ ಕರೀತಾರೆ? ಲಾರ್ಜೆಸ್ಟ್ ಡೆಸರ್ಟ್ ಆನ್ ಅರ್ತ್. ಓಕೆ, ಈ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು ಅಂದ್ರೆ ಎಲ್ಲರೂ ಆನ್ಸರ್ ಸಹರಾ ಅಂತ ಹೇಳ್ತಾರೆ. ಸಹರಾ ತಪ್ಪು ಉತ್ತರ. ಸೊ ಅಂಟಾರ್ಕ್ಟಿಕ್ ಖಂಡ ಇದೂ ಒಂದು ಮರುಭೂಮಿನೇ, ಹೌದಾ? ಅಲ್ಲ, ಅಲ್ಲಿ ಏನಾದರೂ ಬೆಳಿಲಿಕ್ಕೆ ಸಾಧ್ಯ ಏನಾರೇ ಇಲ್ಲ, ಯಾಕಂದ್ರೆ ಐಸ್ ಇದೆ, ಮಣ್ಣೆ ಇಲ್ಲ, ಏನು ಬೆಳಿತೀರಿ ಅಲ್ಲಿ? ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಡೆಸರ್ಟ್. ಭೂಮಿಯ ಮೇಲೆ ಅಥವಾ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು ಅಂದ್ರೆ ಅಂಟಾರ್ಕ್ಟಿಕ್ ಮರುಭೂಮಿ. ಖಂಡನೂ ಹೌದು, ಒಂದು ಮರುಭೂಮಿನೂ ಹೌದು. ಓಕೆ, ಕನ್ಸಿಡರ್ ಆಸ್ ಎ ಲಾರ್ಜೆಸ್ಟ್ ಡೆಸರ್ಟ್ ಆನ್ ಅರ್ತ್. ಬಟ್ ಇದು ಎಂಥ ಡೆಸರ್ಟ್ ಇದೆ? ಪೋಲಾರ್ ಡೆಸರ್ಟ್. ಓಕೆ, ಡೆಸರ್ಟ್ ಡೆಫಿನೇಷನ್ ಹೇಳಿದ್ದೆ ನಾನು, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಯಾವ ಪ್ರದೇಶದಲ್ಲಿ ವಾರ್ಷಿಕವಾಗಿ 10 ಇಂಚ್ ಅಥವಾ 25 ಸೆಂಟಿಮೀಟರ್ಗಳಿಗಿಂತ ಮಳೆ ಕಡಿಮೆ ಆದರೆ ಆ ಪ್ರದೇಶವನ್ನು ಏನಂತ ಕರೀತಾರೆ? ಡೆಸರ್ಟ್ ಅಂತ ಕರೀತಾರೆ. ಕ್ಲಿಯರ್? ನೋಡ್ರಿ, ಈ ಭೂಮಿಯ ಮೇಲೆ ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ ಏನೇನಾಗುತ್ತೆ ಅಂದರೆ ಟೆಂಪರೇಚರ್ ಕಡಿಮೆ ಆಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಅದ್ರ ಜೊತೆಗೆ ಮತ್ತೇನು ಕಡಿಮೆ ಆಗುತ್ತೆ ಅಂದರೆ ಮಳೆಯ ಪ್ರಮಾಣ, ಪ್ರೆಸಿಪಿಟೇಷನ್ ಆಲ್ಸೋ ಲೆಸ್. ಓಕೆ, ಆಸ್ ನಂಬರ್ ಆಫ್ ಲ್ಯಾಟಿಟ್ಯೂಡ್ ಇನ್ಕ್ರೀಸಸ್, ಗೊತ್ತಿರಲಿ. ಸೊ ಹಾಗಾಗಿ ಈ ಪ್ರದೇಶದ ಮೇಲೆ ಅಥವಾ ಈ ಖಂಡದ ಮೇಲೆ ಮಳೆಯ ಪ್ರಮಾಣ ಕಡಿಮೆ. ಮಳೆ ಆದರೂ ಅದು
ನೀರಿನ ರೂಪದಲ್ಲಿ ಇರೋದಿಲ್ಲ, ಹಿಮದ ರೂಪದಲ್ಲಿ ಇರ್ತದೆ. ಓಕೆ, ಹಾಗಾಗಿ ಇದನ್ನ ಮರುಭೂಮಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ದೊಡ್ಡ ಮರುಭೂಮಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಅಂಟಾರ್ಕ್ಟಿಕ್ ಮರುಭೂಮಿ. ಓಕೆ, ನೆಕ್ಸ್ಟ್ ಟೆಂಪರೇಚರ್ ಈಸ್ ಅರೌಂಡ್ -89°C. ನೋಡ್ರಿ, ಸೊ ಅಕ್ಷಾಂಶಗಳ ಸಂಖ್ಯೆ ಹೆಚ್ಚಾದಂತೆ ಏನು ಕಡಿಮೆ ಆಗ್ತದೆ ಅಂತ ಹೇಳಿನಿ, ಉಷ್ಣಾಂಶ ಕಡಿಮೆ ಆಗುತ್ತೆ. ಈ ಭೂಮಿಯ ಮೇಲೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಎಲ್ಲಿದೆ ಅಂತ ಕೇಳಿದ್ರೆ ಯಾವ ಖಂಡದಲ್ಲಿ? ಅಂಟಾರ್ಕ್ಟಿಕ್ ಖಂಡದಲ್ಲಿ. ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶ ಅಂಟಾರ್ಕ್ಟಿಕ್ ಖಂಡದಲ್ಲಿ. ಅಲ್ಲಿ ಎಲ್ಲಿ ಅಂತ ಕೇಳಿದ್ರೆ ವೋಸ್ಟಾಕ್ ಎಂಬ ಪ್ರದೇಶದಲ್ಲಿ, ಇಲ್ಲೆಲ್ಲ ಬರುತ್ತೆ. ಓಕೆ, ವೋಸ್ಟಾಕ್ ನೆನಪಿರ್ಲಿ. ಹಾಗಾದ್ರೆ ಎಷ್ಟು ಟೆಂಪರೇಚರ್ ರೆಕಾರ್ಡ್ ಆಗೈತ್ರಿ? ಅತಿ ಕಡಿಮೆ ಅಂದ್ರೆ ಎಷ್ಟು ಟೆಂಪರೇಚರ್? -89°C. -89°C. ಪ್ಲೀಸ್ ರಿಮೆಂಬರ್, ಅತಿ ಕಡಿಮೆ ತಾಪಮಾನ ದಾಖಲಾದ ಪ್ರದೇಶ ಅಂಟಾರ್ಕ್ಟಿಕ್ ಖಂಡದ ವೋಸ್ಟಾಕ್. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋ ಪರ್ಮನೆಂಟ್ ಹ್ಯೂಮನ್ ರೆಸಿಡೆನ್ಸ್. ಓಕೆ, ಸೊ ಆ ಖಂಡದ ಮೇಲೆ ನೋಡ್ರಿ ಜನಸಂಖ್ಯೆ ಅಲ್ಲ, ಜನವಸತಿನೇ ಕಂಡು ಬರಂಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ತುಂಬ ಕೋಲ್ಡ್ ಪ್ರದೇಶ, ಅಲ್ಲಿ ಹೋಗಿ ಸರ್ವೈವ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಯಾವುದೇ ವ್ಯಕ್ತಿಗಳಲ್ಲಿ ಪರ್ಮನೆಂಟ್ ಆಗಿ ಇರಂಗಿಲ್ಲ. ಸೈಂಟಿಸ್ಟ್ ಇರ್ತಾರೆ, ಬಟ್ ತಮ್ಮ ರಿಸರ್ಚ್ ಮುಗಿದ ಮೇಲೆ ಮತ್ತೆ ವಾಪಸ್ ಹೋಗ್ತಾರೆ ತಮ್ಮ ದೇಶಗಳಿಗೆ. ಓಕೆ, ಅದಕ್ಕೆ ಈ ಪಾಯಿಂಟ್ ಏನಿದೆ ನೋಡ್ರಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೋ ಪರ್ಮನೆಂಟ್ ಹ್ಯೂಮನ್ ರೆಸಿಡೆನ್ಸ್, ಯಾರು ಶಾಶ್ವತವಾಗಿ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ವೆಜಿಟೇಷನ್ ಅಂದರೆ ಸಸ್ಯವರ್ಗ. ಅಲ್ಲೇನು ದಟ್ಟವಾದ ಅರಣ್ಯ ಇರಂಗಿಲ್ಲ. ಓಕೆ, ವೆಜಿಟೇಷನ್ ಯಾವ ಟೈಪ್ ಅಂತ ಕೇಳಿದ್ರೆ ಟಂಡ್ರಾ ಟೈಪ್. ಓಕೆ, ನಾವು ಮೇಲಿಂದ ಕೆಳಗೆ ಬರುವಾಗ, ಮೇಲೆ ಅಂದರೆ ಹೈಯರ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೇವೆ. ಟಂಡ್ರಾ, ತೈಗಾ, ಓಕೆ, ಕೋನಿಫೆರಸ್, ಆಮೇಲೆ ಎವರ್ಗ್ರೀನ್ ಫಾರೆಸ್ಟ್, ಇಕ್ವಿಟೋರಿಯಲ್ ಎವರ್ಗ್ರೀನ್ ಫಾರೆಸ್ಟ್ ಆ ಪ್ರದೇಶದಲ್ಲಿ. ಸೊ ಈ ರೀತಿ ಫಾರೆಸ್ಟ್ಗಳನ್ನು ನಾವು ಏನು ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಇದು ದಕ್ಷಿಣ ಧ್ರುವದಲ್ಲಿ ಬರೋದ್ರಿಂದ, ಯಾವ ಖಂಡ? ಅಂಟಾರ್ಕ್ಟಿಕ್ ಖಂಡ. ಸೊ ಈ ದಕ್ಷಿಣ ಧ್ರುವದಲ್ಲಿ ಕಂಡು ಬರುವುದರಿಂದ ಅಲ್ಲಿ ಯಾವ ಟೈಪ್ ಸಸ್ಯವರ್ಗ ಇದೆ ಅಂತ ಕೇಳಿದ್ರೆ ಟಂಡ್ರಾ, ಟಂಡ್ರಾ ಮಾದರಿಯ ಸಸ್ಯವರ್ಗ ಕಂಡು ಬರುತ್ತೆ. ಹಾಗಾದ್ರೆ ಏನ್ ಸಸ್ಯವರ್ಗ ಅಂದ್ರೆ ಲೈಕನ್ಸ್ ಅಂತ ಕರಿತೀವಿ. ಕಲ್ಲು ಹೂ, ಪಾಚಿ ತರ ಸ್ಮಾಲ್ ಪ್ಲಾಂಟ್ ಇರುತ್ತೆ ಅದು. ಓಕೆ, ಪಾಚಿ ಅಂತ ಕರಿತೀವಲ್ಲ, ಗ್ರೀನ್ ಅಲ್ಲಿ ಕಾಣಿಸುತ್ತಲ್ಲ, ದಟ್ ಈಸ್ ಓಕೆ ಲೈಕನ್ಸ್. ಆಮೇಲೆ ಮಾಸಸ್ ಅಂತ ಕರೀತಾರೆ. ಆಮೇಲೆ ಎಲ್ಲೋ ಸ್ವಲ್ಪ ಎತ್ತರವಾದ ಹುಲ್ಲು, ಇದು ಬಿಟ್ರೆ ಮತ್ತೇನು ಕಂಡು ಬರಂಗಿಲ್ಲ. ಅದು ಯಾವ ಸಸ್ಯವರ್ಗ ಅಂದ್ರೆ ಟಂಡ್ರಾ ಸಸ್ಯವರ್ಗ. ಓಕೆ, ನೆಕ್ಸ್ಟ್ ಓನ್ಲಿ ಕೋಲ್ಡ್ ಅಡಾಪ್ಟೆಡ್ ಆರ್ಗನಿಸಮ್ಸ್ ಸರ್ವೈವ್ ಹಿಯರ್ ಲೈಕ್ ಪೆಂಗ್ವಿನ್ಸ್, ಸೀಲ್ಸ್, whales, etc. ಓಕೆ, ಅಡಾಪ್ಟೆಡ್ ಏನಿದೆ ಇಲ್ಲಿ ವರ್ಡ್? ಅಡಾಪ್ಟೆಡ್. ಅತ್ಯಂತ ಶೀತವಾದ ಪ್ರದೇಶ ಅದು, ಹೌದಾ ಇಲ್ಲ? ಸೊ ಆ ಶೀತವಾದ ಪ್ರದೇಶಗಳಿಗೆ ಯಾವ ಪ್ರಾಣಿಗಳು ಹೊಂದ್ಕೊಂಡು ಬದುಕ್ತವೆ ಅಂತ ಪ್ರಾಣಿಗಳಲ್ಲಿ ಇರ್ತವೆ. ಎಸ್ಪೆಷಲಿ ಅಂತ ಆನಿಮಲ್ಸ್ ಅಂದರೆ ಪೆಂಗ್ವಿನ್ಸ್, ಸೀಲ್ಸ್ ಮತ್ತು ವೈಲ್ಸ್, ತಿಮಿಂಗ್ಲ ಅಂತ ಕರಿತೀವಿ. ಓಕೆ, ಇಂಥ ಆನಿಮಲ್ಸಲ್ಲಿ ಜಾಸ್ತಿ ಕಂಡು ಬರ್ತವೆ. ಯಾಕಂದರೆ ಅವಕ್ಕೆ ತಂಪು ವಾತಾವರಣ ಬೇಕು. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಆನಿಮಲ್ಸ್. ನೆಕ್ಸ್ಟ್ ಪಾಯಿಂಟ್, the highest peak of Antarctic is Vinson Massif. ಅಂಟಾರ್ಕ್ಟಿಕ್ ಖಂಡದಲ್ಲಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ವಿನ್ಸನ್ ಮ್ಯಾಸಿಫ್. ವಿನ್ಸನ್ ಮ್ಯಾಸಿಫ್ ಎಷ್ಟಿದೆ ಹೈಟು? 4892 ಮೀಟರ್, 4892 ಮೀಟರ್. ಓಕೆ, ಹೈಟ್ ಆಫ್ ದಿಸ್ ಪೀಕ್ ವಿನ್ಸನ್ ಮ್ಯಾಸಿಫ್. ಎಲ್ಲಿ ಬರುತ್ತೆ ವಿನ್ಸನ್ ಮ್ಯಾಸಿಫ್? ವಿನ್ಸನ್ ಮ್ಯಾಸಿಫ್ ಈ ಭಾಗದಲ್ಲಿ, ಅಂಟಾರ್ಕ್ಟಿಕ್ ಖಂಡದ ಪಶ್ಚಿಮ ಭಾಗದಲ್ಲಿ ಬರುವಂತ ಒಂದು ಹೈಯೆಸ್ಟ್ ಪೀಕ್ ವಿನ್ಸನ್ ಮ್ಯಾಸಿಫ್. ಓಕೆ, ಲೊಕೇಟೆಡ್ ಇನ್ ದ ಎಲ್ಸ್ವರ್ತ್ ಮೌಂಟೇನ್. ಆ ಹೈಯೆಸ್ಟ್ ಪೀಕ್ ಯಾವ ಮೌಂಟೇನ್ಸ್ ನಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಎಲ್ಸ್ವರ್ತ್ ಮೌಂಟೇನ್. ಎಲ್ಸ್ವರ್ತ್ ಮೌಂಟೇನ್. ಕ್ಲಿಯರ್? ನೆಕ್ಸ್ಟ್, ದಿ ಮೋಸ್ಟ್ ಆಕ್ಟಿವ್ ವೋಲ್ಕ್ಯಾನೋ ಅಂದ್ರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ನಿರ್ಮಾಣವಾದಂತಹ ಪರ್ವತಕ್ಕೆ ಏನಂತ ಕರೀತಾರೆ? ಆಕ್ಟಿವ್ ವೋಲ್ಕ್ಯಾನೋ. ಆಕ್ಟಿವ್, ಸಜೀವ. ಓಕೆ, ಆಕ್ಟಿವ್ ವೋಲ್ಕ್ಯಾನೋ ಇನ್ ಅಂಟಾರ್ಕ್ಟಿಕ್ ಮೌಂಟ್ ಎರೆಬಸ್. ಯಾವ್ದ್ರೆ? ಮೌಂಟ್ ಎರೆಬಸ್.
ಜ್ವಾಲಾಮುಖಿ ಪರ್ವತ ಇದೆ, ಪ್ಲಸ್ ಅದ್ರ ಜೊತೆಗೆ ಎತ್ತರವಾದ ಪರ್ವತ ಯಾವುದು? ವಿನ್ಸೆಂಟ್ ಮ್ಯಾಸಿಫ್. ಜ್ವಾಲಾಮುಖಿ ಪರ್ವತ ಹೆಸರೇನು ಅಂತ ಕೇಳಿದ್ರೆ ಮೌಂಟ್ ಎರೆಬಸ್. ಪ್ಲೀಸ್ ರಿಮೆಂಬರ್ ದೀಸ್ 2 words. Okay, next. The Antarctic Treaty signed in 1959 by 12 countries. 12 countries. Okay. ಈ ಖಂಡಕ್ಕೆ ಸಂಬಂಧಿಸಿದಂತೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಏನಂದ್ರೆ ಅಂಟಾರ್ಕ್ಟಿಕ್ ಒಪ್ಪಂದ ಅಂತೇಳಿ. ಎಷ್ಟರಲ್ಲಿ ಮಾಡ್ತಾರೆ ಆ ಒಪ್ಪಂದ ಅಂದ್ರೆ 1959, 1959. ಏನದು ಒಪ್ಪಂದ? ಆ ಒಪ್ಪಂದಕ್ಕೆ ಆಗಿನ ಕಾಲದಲ್ಲಿ ಸಿಗ್ನೇಚರ್ ಮಾಡಿದ ದೇಶಗಳ 12. ಓಕೆ, ಆಯ್ತು, ನಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದನ್ನ ಒಪ್ಕೋತೀವಿ ಅಂತೇಳಿ ಸಿಗ್ನೇಚರ್ ಮಾಡಿದ ಒಟ್ಟು ದೇಶಗಳ ಸಂಖ್ಯೆ ಎಷ್ಟು ಅಂದ್ರೆ 12. ಅವಾಗಿನ ನಮ್ಮ ಇಂಡಿಯಾ ಸಿಗ್ನೇಚರ್ ಮಾಡಿರಲಿಲ್ಲ, ಮುಂದೆ ಮಾಡುತ್ತೆ, ನೋಡೋಣ. ಸೊ 12 countries, ಟಿಲ್ ಡೇಟ್ ಅರೌಂಡ್ 53 countries. ಬಟ್ ಇವಾಗ ಪ್ರಸ್ತುತ ಆ ಅಂಟಾರ್ಕ್ಟಿಕ್ ಟ್ರೀಟಿಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ, ಅಥವಾ ಆ ಟ್ರೀಟಿಗೆ ಸಿಗ್ನೇಚರ್ ಮಾಡಿರುವಂಥ ಕಂಟ್ರಿ ಎಷ್ಟು ಅಂದರೆ 53. ಮೊದಲು ಎಷ್ಟಿದ್ವು? 12, ಇವಾಗ 53. ಓಕೆನಾ? ನೆಕ್ಸ್ಟ್, ದಿಸ್ ಟ್ರೀಟಿ ಪ್ರೊಹಿಬಿಟ್ಸ್ ಮಿಲಿಟರಿ ಆಕ್ಟಿವಿಟೀಸ್, ಮೈನಿಂಗ್ ಮಿನರಲ್ಸ್, ಟೆಸ್ಟ್ ಆಫ್ ಬಾಂಬ್ಸ್. ಯಾಕೆ ಮಾಡ್ತಾರೆ ಆ ಟ್ರೀಟಿ? ವಾಟ್ ಇಸ್ ದ ರೀಸನ್? ಓಕೆ, ಯಾಕೆ ಮಾಡ್ತಾರೆ ನೋಡ್ರಿ. ಈ ಅಂಟಾರ್ಕ್ಟಿಕ್ ಖಂಡದ ಮೇಲೆ ಏನಿದೆ ಅಂತ ಹೇಳಿ ನಾನು ಶ್ವೇತಖಂಡ ಅಂತ ಕರೀಲಿಕ್ಕೆ ಕಾರಣ ಏನು? ಐಸ್ ಇದೆ ಅಂತ ಹೇಳಿದೆ 1.6 kilometer ವರೆಗೂ. ಒಂದು ವೇಳೆ ಈ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಅಂದ್ರೆ ಟೆಂಪರೇಚರ್ ರೈಸ್ ಆಗೋದು. ಸೊ ಭೂಮಿ ಏನಾಗುತ್ತೆ? ಬಿಸಿ ಆಗುತ್ತೆ. ಭೂಮಿ ಬಿಸಿ ಆದ್ರೆ ಈ ಭೂಮಿಯ ಮೇಲಿರುವ ಐಸ್ ಏನಾಗುತ್ತೆ? ಬಿಸಿಗೆ ಕರಗೋಗ್ತದ. ಸೊ ಐಸ್ ಕರಗಿದ್ಮೇಲೆ ಏನಾಗುತ್ತೆ? ನೀರಾಗುತ್ತೆ. ಆ ನೀರು ಹೋಗಿ ಎಲ್ಲಿ ಸೇರುತ್ತೆ ಅಂದ್ರೆ ಸಾಗರ ಸಮುದ್ರಗಳಲ್ಲಿ ಹಂಚಿಕೆ ಆಗುತ್ತೆ. ಹಂಚಿಕೆ ಆದ್ಮೇಲೆ ಏನಾಗುತ್ತೆ? ಯಾವ್ಯಾವ ಸಾಗರಗಳಲ್ಲಿ ಸಮುದ್ರಗಳಲ್ಲಿ ದ್ವೀಪಗಳಿರ್ತಾವೋ ಆ ದ್ವೀಪಗಳು ಮುಳುಗಡೆ ಆಗ್ತವೆ. ಯಾಕಂದ್ರೆ ಸಮುದ್ರ ಮಟ್ಟ ಏನಾಗುತ್ತೆ? ಮೊದಲು ಎಷ್ಟಿತ್ತು ಆಮೇಲೆ ಎಷ್ಟಾಗುತ್ತೆ, ಏನಾಯ್ತಲ್ಲಿ? ಸೊ ಐಲ್ಯಾಂಡ್ಸ್ ಏನಾಗ್ತವೆ? ಮುಳುಗ್ ಬಿಡ್ತವೆ. ಇನ್ನು ಕೆಲವೊಂದು ಕರಾವಳಿ ತೀರದಲ್ಲಿರುವ ಕೆಲವೊಂದು ನಗರಗಳು, ಊರುಗಳು ಕೂಡ ಏನಾಗ್ತಾವ? ಮುಳುಗ್ತಾವ. ಓಕೆ, ಇಡೀ ಜಗತ್ತಿನಲ್ಲೇ ನೋಡ್ರಿ ಫೇಮಸ್ ನಗರಗಳು, ಫೇಮಸ್ ಸಿಟೀಸ್ ಎಲ್ಲ ಕರಾವಳಿ ತೀರದಲ್ಲೇ ಅದ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ತಗೋರಿ, ಕಲ್ಕತ್ತಾ ತಗೋರೆ, ಮುಂಬೈ ತಗೋರೆ, ಆಮೇಲೆ ಮಂಗಳೂರು ತಗೋರೆ. ಓಕೆ, ಇವೆಲ್ಲ ಎಲ್ಲವ ಅಂತ ಕೇಳಿದ್ರೆ ಕರಾವಳಿ ತೀರದಲ್ಲಿ. ಈ ಎಲ್ಲ ನಗರಗಳು ಏನಾಗ್ತಾವ ಅಂದ್ರೆ ಮುಳುಗಡೆ ಆಗ್ತಾವ. ಸೊ ಯಾರಿಗೆ ಥ್ರೆಟ್ ಅದು? ನಮಗೆ ಥ್ರೆಟ್. ಹಾಗಾಗಿ ಈ ಅಂಟಾರ್ಕ್ಟಿಕ್ ಖಂಡದ ಮೇಲಿರುವಂಥ ಐಸ್ ಆಗಿ ಇರೋ ಹಾಗೆ ನಾವು ಮಾಡಬೇಕು, ತಿಳಿತಾ? ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟಿ ಯಾವುದು ಅಂದರೆ ಅಂಟಾರ್ಕ್ಟಿಕ್ ಟ್ರೀಟಿ 1959. ಓಕೆ, ಪ್ರೆಸೆಂಟ್ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ 53. ಓಕೆ, 53. ನೆಕ್ಸ್ಟ್, ಹಾಗಾದ್ರೆ ಆ ಟ್ರೀಟಿಯಲ್ಲಿ ಏನೇನಿದೆ? ಮಿಲಿಟರಿ ಎಕ್ಸಸೈಸ್ ಮಾಡುವಂಗಿಲ್ಲ. ಮಿಲಿಟರಿ ಎಕ್ಸಸೈಸ್ ಅಂದರೆ ನಾವು ಏನಂತೀವಿ ಕನ್ನಡದಲ್ಲಿ ಮಿಲಿಟರಿ ಸಮರಾಭ್ಯಾಸ ಅಂತ ಕರಿತೀವಿ, ಹೌದಾ ಇಲ್ಲ? ಅದನ್ನು ಅಲ್ಲಿ ಹೋಗಿ ಮಾಡೋ ಹಾಗಿಲ್ಲ. ಆಮೇಲೆ ಮೈನಿಂಗ್ಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಅಂಟಾರ್ಕ್ಟಿಕ್ ಖನಿಜ ಸಂಪನ್ಮೂಲಗಳಲ್ಲೇ ಅತಿ ಶ್ರೀಮಂತವಾಗಿದೆ. ಹಾಗಂತ ಹೇಳಿ ಅಲ್ಲಿ ಕಬ್ಬಣ ತೆಗೆಯೋದು ಅಥವಾ ಚಿನ್ನ ತೆಗೆಯೋದು ವಜ್ರ ತೆಗೆಯೋದು ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಟೆಸ್ಟ್ ಆಫ್ ಬಾಂಬ್ಸ್. ಆ ದೇಶಕ್ಕಿಂತ ನಮ್ಮ ದೇಶ ಸ್ಟ್ರಾಂಗ್ ಇದೆ, ನಮಗಿಂತ ಇನ್ನೊಂದು ದೇಶ ಸ್ಟ್ರಾಂಗ್ ಇದೆ, ಇನ್ನೊಂದು ಸ್ಟ್ರಾಂಗ್ ಇದೆ ಅಂತೇಳಿ ಬಾಂಬ್ಸ್ಗಳನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ನೋಡ್ರಿ. ಆ ಪರೀಕ್ಷೆ ಇಲ್ಲಿ ಮಾಡೋ ಹಾಗಿಲ್ಲ. ಎಲ್ಲಿ? ಅಂಟಾರ್ಕ್ಟಿಕ್ ಖಂಡದಲ್ಲಿ. ಓಕೆ, ಸೊ ಇಷ್ಟು ಪಾಯಿಂಟ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಅಂಟಾರ್ಕ್ಟಿಕ್ ಟ್ರೀಟಿ. ಇವು ಯಾವ ಚಟುವಟಿಕೆಗಳು ಅಲ್ಲಿ ಹೋಗಿ ಮಾಡೋ ಹಾಗಿಲ್ಲ. ಎಲ್ಲ ಮಾನವನ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಯಾವ ಒಪ್ಪಂದದ ಮೂಲಕ? ಅಂಟಾರ್ಕ್ಟಿಕ್ ಒಪ್ಪಂದದ ಮೂಲಕ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಇಂಡಿಯಾ ಸೈನ್ಡ್ ಇನ್ ಆಗಸ್ಟ್ 1, 1983. ಸೊ ಮೊದಲು ಒಪ್ಪಂದ ಆಯ್ತಲ್ಲ, ಆ ಒಪ್ಪಂದ ಆದಾಗ ಜಸ್ಟ್ ಸಿಗ್ನೇಚರ್ ಮಾಡಿರುವಂತಹ ದೇಶಗಳ ಸಂಖ್ಯೆ ಕೇವಲ 12. ಆದರೆ ನಾವು ಇಂಡಿಯಾ ಯಾವಾಗ ಸಿಗ್ನೇಚರ್ ಮಾಡ್ತು ಅಂತ ಕೇಳಿದ್ರೆ
1983ರಲ್ಲಿ ತಿಳಿತಾ. ಓಕೆ, ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್, ರಿಸರ್ಚ್ ಸೆಂಟರ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ ಸಂಶೋಧನಾ ಕೇಂದ್ರಗಳು ಎಷ್ಟದಾವ್ರಿ ಅಂಟಾರ್ಕ್ಟಿಕ್ ಖಂಡದಲ್ಲಿ? ಎಷ್ಟು? 3. ಯಾವ್ದ್ಯಾವ್ದು? ದಕ್ಷಿಣ ಗಂಗೋತ್ರಿ, ಮೈತ್ರಿ ಆ್ಯಂಡ್ ಭಾರತಿ. 3 ರಿಸರ್ಚ್ ಸೆಂಟರ್ಸ್ ಆಫ್ ಇಂಡಿಯಾ. ಓಕೆ, ಬನ್ನಿ. ದಕ್ಷಿಣ ಗಂಗೋತ್ರಿ ಇದನ್ನು ಸ್ಥಾಪನೆ ಮಾಡಿದ್ದು ಯಾವ ವರ್ಷದಲ್ಲಿ? 1983. ಮೈತ್ರಿ 1990, ಭಾರತಿ 2015. ಇಯರ್ಸ್ ಕೂಡ ನಮಗೆ ಗೊತ್ತಿರಬೇಕು, ತಿಳಿತಾ. ಭಾರತದ್ದು ಇದೇ ರೀತಿ ಸಂಶೋಧನಾ ಕೇಂದ್ರಗಳು ಬೇರೆ ದೇಶದ್ದು ಆ ಖಂಡದಲ್ಲಿ ಇರ್ತಾವೆ, ಬೇರೆ ದೇಶದ ನಮಗೇನೆ ಬೇಕಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ದಿ ನ್ಯಾಷನಲ್ ಸೆಂಟರ್, ಪ್ಲೀಸ್ ಅಬ್ಸರ್ವ್ ಹಿಯರ್, ದಿ ನ್ಯಾಷನಲ್ ಸೆಂಟರ್, the National Center for Antarctic and Ocean Research, ಅದೊಂದು ಸಂಘಟನೆ ಹೆಸರು. ಓಕೆ, NCAOR. ಏನ್ ಮಾಡುತ್ತೆ ಈ ಸಂಘಟನೆ? ಇಟ್ ಸೆಲೆಕ್ಟ್ಸ್ ಮೆಂಬರ್ಸ್ ಫಾರ್ ಇಂಡಿಯಾಸ್ ಅಂಟಾರ್ಕ್ಟಿಕ್ ಎಕ್ಸ್ಪೆಡಿಷನ್ಸ್. ನೋಡ್ರಿ, ಈ ಅಂಟಾರ್ಕ್ಟಿಕ್ ಖಂಡದ ಕುರಿತು ಸಂಶೋಧನೆ ಮಾಡಲಿಕ್ಕೆ ವಿಜ್ಞಾನಿಗಳು ಹೋಗ್ತಾರಲ್ಲ ಭಾರತದಿಂದ, ಅಂಥ ವಿಜ್ಞಾನಿಗಳನ್ನ ಸೆಲೆಕ್ಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂದರೆ NCAOR. ಫುಲ್ ಫಾರ್ಮ್, ವಾಟ್ ಇಸ್ ದ ಫುಲ್ ಫಾರ್ಮ್? ದಿ ನ್ಯಾಷನಲ್ ಸೆಂಟರ್ ಫಾರ್ ಅಂಟಾರ್ಕ್ಟಿಕ್ ಆ್ಯಂಡ್ ಓಷನ್ ರಿಸರ್ಚ್. ಓಕೆ, ವಿಜ್ಞಾನಿಗಳನ್ನ ಸೆಲೆಕ್ಟ್ ಮಾಡೋರು ಯಾರು ಅಂದರೆ ಈ ಸಂಘಟನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್. ಓಕೆ, Antarctic was discovered in 1820. ಹಾಗಾದ್ರೆ ಈ ಖಂಡವನ್ನ ಸಂಶೋಧನೆ ಮಾಡಿದ್ದು ಯಾವ ವರ್ಷದಲ್ಲಿ ಅಂದ್ರೆ 1820ರಲ್ಲಿ. ಎಷ್ಟರಲ್ಲಿ? 1820ರಲ್ಲಿ ಸಂಶೋಧನೆ ಮಾಡ್ತಾರೆ. ಓ, ಇಲ್ಲಿನೂ ಒಂದು ಲ್ಯಾಂಡ್ ಮಾಸ್ ಇದೆ ಅಂತ ಹೇಳಿ. ಸೊ ಫಸ್ಟ್ ಇಂಡಿಯನ್ ಟು ವಿಸಿಟ್ ಅಂಟಾರ್ಕ್ಟಿಕ್, ಫಸ್ಟ್ ಇಂಡಿಯನ್ ಟು ವಿಸಿಟ್ ಅಂಟಾರ್ಕ್ಟಿಕ್, ಲೆಫ್ಟಿನೆಂಟ್ ರಾಮಚರಣ್, an Indian Navy meteorologist in 1960. ಓಕೆ, ನೋಡಿ, ಅಂಟಾರ್ಕ್ಟಿಕ್ ಖಂಡವನ್ನ ಸಂಶೋಧನೆ ಮಾಡಿದ್ದು ಯಾವ ವರ್ಷದಲ್ಲಿ ಅಂದ್ರೆ 1820 ಸಂಶೋಧನೆ ಮಾಡ್ತಾರೆ. ಬಟ್ ಈ ಅಂಟಾರ್ಕ್ಟಿಕ್ ಖಂಡಕ್ಕೆ ಮೊದಲ ಭಾರತೀಯ ವ್ಯಕ್ತಿ ಹೋದವರು ಯಾರು ಅಂದ್ರೆ ಲೆಫ್ಟಿನೆಂಟ್ ರಾಮಚರಣ್ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಾರೆ ಅಲ್ಲಿ, ತಿಳಿತಾ. ಹಾಗಾದ್ರೆ ಅವ್ರು ಏನಾಗಿದ್ರು? ಅವರು ಕೂಡ ಸೈಂಟಿಸ್ಟ್ ಆಗಿದ್ರು. ಆನ್ ಇಂಡಿಯನ್ ನೇವಿ ಮಿಟೀರಿಯಾಲಜಿಸ್ಟ್. ಮಿಟೀರಿಯಾಲಜಿಸ್ಟ್ ಅಂದ್ರೆ ಹವಾಮಾನ ಶಾಸ್ತ್ರಜ್ಞ ಅಂತ ಕರಿತೀವಲ್ಲ, ಮಿಟೀರಿಯಾಲಜಿಸ್ಟ್. ಸೊ ಅವರು ಆಗಿದ್ರು. ಓಕೆ, ಹವಾಮಾನ ಶಾಸ್ತ್ರಜ್ಞ ಅಂತ ಕರಿತೀವಿ. 1960 ಒಳಗೆ ಅಲ್ಲಿ ಪಾದಾರ್ಪಣೆ ಮಾಡಿದ್ದು ಯಾವ ವರ್ಷದಲ್ಲಿ ಅಂದರೆ 1960ಯಲ್ಲಿ. ಓಕೆ, ನೆಕ್ಸ್ಟ್, ಫಸ್ಟ್ ಮ್ಯಾನ್ ಟು ರಿಸರ್ಚ್ ಜಿಯೋಗ್ರಾಫಿಕ್ ಸೌತ್ ಪೋಲ್ ಅಂಡ್ ಅಂಟಾರ್ಕ್ಟಿಕ್, ರೊನಾಲ್ಡ್ ಅಮುಂಡಸೇನ್. ಹಾಗಾದ್ರೆ ಈ ಭೂಮಿಗೆ, ನಮ್ಮ ಭೂಮಿಗೆ ಧ್ರುವಗಳ ಸಂಖ್ಯೆ ಎಷ್ಟು? ಟಿಪ್ ಆಫ್ ದ ಅರ್ತ್ 2 ಧ್ರುವಗಳ, ಒಂದು ಉತ್ತರ ಧ್ರುವ, ಇದನ್ನ ನಾರ್ತ್ ಪೋಲ್ ಅಂತ ಕರಿತೀವಿ, ಇನ್ನೊಂದು ದಕ್ಷಿಣ ಧ್ರುವ ಅಥವಾ ಸೌತ್ ಪೋಲ್. ನಾರ್ತ್ ಪೋಲ್, ಸೌತ್ ಪೋಲ್. ಸೊ ಈ ಭೂಮಿಯ ದಕ್ಷಿಣ ಧ್ರುವ ಯಾವ ಖಂಡದಲ್ಲಿದೆ ಅಂತ ಕೇಳಿದ್ರೆ ಅಂಟಾರ್ಕ್ಟಿಕ್ ಖಂಡದಲ್ಲಿ. ಕ್ಲಿಯರ್? ಆದ್ರೆ ಈ ದಕ್ಷಿಣ ಧ್ರುವವನ್ನು ಮೊದಲ ಬಾರಿಗೆ ಪಾದಾರ್ಪಣೆ ಮಾಡಿದ ವ್ಯಕ್ತಿ ಯಾರು ಅಂದ್ರೆ ರೊನಾಲ್ಡ್ ಅಮುಂಡಸೇನ್. ಪ್ಲೀಸ್ ರಿಮೆಂಬರ್ ಹಿಸ್ ನೇಮ್, ರೊನಾಲ್ಡ್ ಅಮುಂಡಸೇನ್. ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಲೆಫ್ಟಿನೆಂಟ್ ರಾಮಚರಣ್. ಇಲ್ಲಿದೆ ನೋಡ್ರಿ, ಲೆಫ್ಟಿನೆಂಟ್ ರಾಮಚರಣ್ ಭಾರತದ ವ್ಯಕ್ತಿ, ಫಸ್ಟ್ ಅಲ್ಲಿ ಹೋದವರು. ಬಟ್ ಆ ಖಂಡದ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ವ್ಯಕ್ತಿ ಯಾರು ಅಂದ್ರೆ ರೊನಾಲ್ಡ್ ಅಮುಂಡಸೇನ್. ನೆನ್ಪಿಡ್ತೀರಲ್ಲ? ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿದೆ ಸೌತ್ ಪೋಲ್. ದಿಸ್ ಈಸ್ ಸೌತ್ ಪೋಲ್. ಓಕೆ, ಸೊ ಇಲ್ಲಿ ಫಸ್ಟ್ ಹೋದಂಥ ವ್ಯಕ್ತಿ ಹೆಸರು ಏನು ಅಂದರೆ ರೊನಾಲ್ಡ್ ಅಮುಂಡಸೇನ್. ನೆಕ್ಸ್ಟ್ ಪಾಯಿಂಟ್. ಸೊ ಇದಿಷ್ಟು ಅಂಟಾರ್ಕ್ಟಿಕ್ ಖಂಡದ ಬಗ್ಗೆ ನೋಡು. ಆ ಖಂಡದ ಕುರಿತು ಕೆಲವೊಂದು ಕ್ವಶನ್ಸ್ ಹಾಕಿದ್ದೀನಿ, ಆನ್ಸರ್ ಮಾಡ್ತಿರಲ್ಲ?
ಬನ್ನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಅಂಟಾರ್ಕ್ಟಿಕ್? ಡಿಸ್ಕಸ್ ಮಾಡಿದ್ದೆ ನಾನು. ಹೈಯೆಸ್ಟ್ ಪೀಕ್ ಅಂದ್ರೆ ಎತ್ತರವಾದ ಶಿಖರ ಯಾವುದು ಅಂಟಾರ್ಕ್ಟಿಕ್ ಖಂಡದಲ್ಲಿ? ಕ್ವೀನ್ ಮಾಡ್ ರೇಂಜ್, ಆಪ್ಷನ್ ಬಿ ಮೌಂಟ್ ವಿನ್ಸನ್ ಮ್ಯಾಸಿವ್, ಆಪ್ಷನ್ ಸಿ ಮೌಂಟ್ ಎರೆಬಸ್, ಆಪ್ಷನ್ ಡಿ ವಿದಾ. ಸೊ ಯಾವ್ದು ಆನ್ಸರ್? ಏನು ಹೇಳಿದ್ದೀನಿ? ಕ್ವಶನ್ ಏನಿದೆ? ಹೈಯೆಸ್ಟ್ ಪೀಕ್ ಇನ್ ಅಂಟಾರ್ಕ್ಟಿಕ್, ಎತ್ತರವಾದ ಶಿಖರ ಯಾವುದು? ಯಾವ್ದು ಹೇಳ್ತೀರಾ? ಇದ್ರ ಬಗ್ಗೆ ನಾನು ಏನು ಹೇಳೇ ಇಲ್ಲ. ಕ್ವೀನ್ ಮಾಡ್ ರೇಂಜ್ ಅಂತ ಏನಾದರೂ ಹೇಳಿದ್ದೀನ? ಇಲ್ಲ. ವಿದಾ ಅಂತ ಏನಾದರೂ ಮಾತಾಡಿದ್ದೀನ? ಇಲ್ಲ. ಇವೆರಡು ಆಪ್ಷನ್ಸ್ ಆಯಿತು. ಸೊ ಉಳಿತು ಎರಡು ಆಪ್ಷನ್, ಮೌಂಟ್ ವಿನ್ಸನ್ ಮ್ಯಾಸಿವ್, ಮೌಂಟ್ ಎರೆಬಸ್. ಮೌಂಟ್ ಎರೆಬಸ್ ಬಗ್ಗೆ ಏನು ಹೇಳಿದೆ? ಜ್ವಾಲಾಮುಖಿಯಿಂದ ನಿರ್ಮಾಣವಾದಂಥ ಪರ್ವತದ ಹೆಸರು ಅಂದಾಗ ಮೌಂಟ್ ಎರೆಬಸ್. ಓಕೆ, ವೋಲ್ಕ್ಯಾನಿಕ್ ಮೌಂಟೇನ್ ಇದು. ಸೊ ಇದು ಉತ್ತರ ಅಲ್ಲ. ಎತ್ತರವಾದ ಶಿಖರ, ಇದಕ್ಕಿಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ದಿ ಆನ್ಸರ್ ಇಸ್ ಬಿ ಆಪ್ಷನ್, ದಟ್ ಈಸ್ ಮೌಂಟ್ ವಿನ್ಸನ್ ಮ್ಯಾಸಿವ್. ಓಕೆನಾ? ಮೌಂಟ್ ವಿನ್ಸನ್ ಮ್ಯಾಸಿವ್, ರೈಟ್. ಸೆಕೆಂಡ್ ಕ್ವಶನ್, which of the following mountain range divides the Antarctic into two parts? ಸೊ ಇದು ಅಂಟಾರ್ಟಿಕ್ ಖಂಡದ ಮಧ್ಯದಲ್ಲಿ ಅಂದರೆ ಸ್ವಲ್ಪ ಪಶ್ಚಿಮಕ್ಕೆ ಬರಬೇಕು. ಅಲ್ಲೇ ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಎ ಅಂಟಾರ್ಕ್ಟಿಕ್ ಕಾಂಟಿನೆಂಟ್, ಈ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ, ಕಂಟಿನ್ಯೂಸ್ ಮೌಂಟೇನ್ ರೇಂಜ್. ಓಕೆ, ಈ ಪರ್ವತ ಶ್ರೇಣಿ ಏನು ಮಾಡುತ್ತೆ ಅಂದರೆ ಈ ಖಂಡವನ್ನು ಈಸ್ಟ್ ಅಂಟಾರ್ಕ್ಟಿಕ್, ವೆಸ್ಟ್ ಅಂಟಾರ್ಕ್ಟಿಕ್ ಅಂತ ಡಿವೈಡ್ ಮಾಡುತ್ತೆ. ಈಸ್ಟ್ ಅಂಟಾರ್ಕ್ಟಿಕ್ and this one is West Antarctic. Clear? ಸೊ ಯಾವುದಿಲ್ಲಿ ಭೂಪ್ರದೇಶ ದೊಡ್ಡದಾಗಿರೋದು ಯಾವುದು ಅಂದ್ರೆ ಈಸ್ಟ್ ಅಂಟಾರ್ಕ್ಟಿಕ್. ವೆಸ್ಟ್ ಅಂಟಾರ್ಕ್ಟಿಕ್ ಪೊಸಿಷನ್ ನೋಡಿ ಸ್ವಲ್ಪ ಕಡಿಮೆ ಇದೆ. ಸೊ ಈ ಎರಡು ಪಾರ್ಟ್ಸ್ ಮಧ್ಯೆ ಯಾವ ಮೌಂಟೇನ್ ರೇಂಜ್ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಮೌಂಟೇನ್ ರೇಂಜ್ ಡಿವೈಡ್ಸ್ ದ ಅಂಟಾರ್ಕ್ಟಿಕ್ ಇಂಟು ಟೂ ಪಾರ್ಟ್ಸ್? ಹಾಗಾದ್ರೆ ಈ ಪರ್ವತ ಶ್ರೇಣಿಯ ಹೆಸರೇನು? ಆನ್ಸರ್ ನೋಡೋಣ. ಸೊ ಆಪ್ಷನ್ಸ್ ಆರ್ ಹಿಯರ್. ಎ, ಟ್ರಾನ್ಸ್ ಅಂಟಾರ್ಕ್ಟಿಕ್ ಮೌಂಟೇನ್ಸ್. ಆಪ್ಷನ್ ಬಿ, ಗ್ರೇಟ್ ಡಿವೈಡಿಂಗ್ ರೇಂಜ್. ಗ್ರೇಟ್ ಡಿವೈಡಿಂಗ್ ರೇಂಜ್ ಎಲ್ಲಿ ಬರುತ್ತೆ? ಇದು ಆಸ್ಟ್ರೇಲಿಯಾ ಖಂಡದಲ್ಲಿ, ಹೌದಾ? ಇದು ಬರುವಂಥದ್ದು ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟ್, ಕ್ವೀನ್ ಮಾಡ್ ರೇಂಜ್, ಕಾರ್ಡಿಲೇರಾ ಡಿ ಲಾಸ್ ಆಂಡೀಸ್. ಇದ್ರ ಬಗ್ಗೆ ಏನು ಮಾತೇ ಆಡಿಲ್ಲ ನಾನು, ಹೌದಾ? ಹಾಗಾದ್ರೆ ಇಲ್ಲಿ ನಿಮ್ಮ ಆನ್ಸರ್ ಯಾವುದು ಅಂದ್ರೆ ಟ್ರಾನ್ಸ್ ಅಂಟಾರ್ಕ್ಟಿಕ್ ಮೌಂಟೇನ್ಸ್. ಉತ್ತರದಲ್ಲೇ ಆನ್ಸರ್ ಇದೆ, ಅಂಟಾರ್ಕ್ಟಿಕ್, ಟ್ರಾನ್ಸ್ ಅಂಟಾರ್ಕ್ಟಿಕ್ ಮೌಂಟೇನ್ಸ್. ಓಕೆ, ಸೊ ಈ ಪರ್ವತ ಶ್ರೇಣಿ ಹೆಸರೇನು ಅಂತ ಕೇಳಿದ್ರೆ ಟ್ರಾನ್ಸ್ ಅಂಟಾರ್ಕ್ಟಿಕ್ ಮೌಂಟೇನ್ಸ್. ಅಂಡರ್ಸ್ಟುಡ್? ಓಕೆನಾ? ಸೊ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ. ಆಪ್ಷನ್ ಡಿ ಇದೆಲ್ಲ ಆಂಡೀಸ್ ಎಲ್ಲಿದೆ? ಸೌತ್ ಅಮೆರಿಕಾ, ಆಂಡೀಸ್ ಪರ್ವತ ಶ್ರೇಣಿ. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಓನ್ಲಿ ಆಕ್ಟಿವ್ ವೋಲ್ಕ್ಯಾನೋ ಆಫ್ ಅಂಟಾರ್ಕ್ಟಿಕಾ? ಆಲ್ರೆಡಿ ಹೇಳಿದೆ ನಾನು, ಆಕ್ಟಿವ್ ವೋಲ್ಕ್ಯಾನೋ, ಜೀವಂತ ಜ್ವಾಲಾಮುಖಿ. ಓಕೆ, ಸಕುರಾಜಿಮಾ? ನೋ. ಮೌನಲೋವಾ? ನೋ. ಕಿಲಾವುಯಾ? ವಿಚಿತ್ರ ಹೆಸರು ಎಲ್ಲ. ಹಾಗಾದ್ರೆ ಡಿ ಆಪ್ಷನ್ ಏನು? ಮೌಂಟ್ ಎರೆಬಸ್. ಮೌಂಟ್ ಆಗಬೇಕು, ಐ ಆಮ್ ಸಾರಿ, ಮೌಂಟ್ ಎರೆಬಸ್. ದಿಸ್ ಇಸ್ ದ ರೈಟ್ ಆನ್ಸರ್, ಮೌಂಟ್ ಎರೆಬಸ್. ತಿಳಿತಾ? ವೋಲ್ಕ್ಯಾನಿಕ್ ಮೌಂಟೇನ್ ಇನ್ ಅಂಟಾರ್ಕ್ಟಿಕ್ ಕಾಂಟಿನೆಂಟ್. ಓಕೆ, ರೈಟ್. ನೆಕ್ಸ್ಟ್, which of the following ocean definitely does not touch Antarctic? Does not touch Antarctic. Guess ಮಾಡ್ತೀರಾ ಆನ್ಸರ್? ಸೊ ಆಪ್ಷನ್ಸ್ ಆರ್ Arctic Ocean, Pacific Ocean, Southern Ocean, Atlantic Ocean. ಈ ನಾಲ್ಕು ಸಾಗರಗಳಲ್ಲಿ ಯಾವ ಸಾಗರ ಅಂಟಾರ್ಕ್ಟಿಕ್ ಖಂಡಕ್ಕೆ ಟಚ್ ಮಾಡೋದಿಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕೋಣ, ನಿಮ್ಮ ಭೂಮಿಯ ಮೇಲೆ ಒಟ್ಟು ಸಾಗರಗಳ ಸಂಖ್ಯೆ 5, ಹೌದಾ? ಪೆಸಿಫಿಕ್ ಓಷನ್ ಈ ಕಡೆ ಮತ್ತು ಈ ಕಡೆ, ಹೌದಾ? ಅಟ್ಲಾಂಟಿಕ್ ಇಲ್ಲಿ ಮಧ್ಯದಲ್ಲಿ ಬರುತ್ತೆ, ಅಟ್ಲಾಂಟಿಕ್. ಇಂಡಿಯನ್, ಕರೆಕ್ಟಾ? ಸದರ್ನ್,
ದಿಸ್ ಇಸ್ ಸದರ್ನ್ ಓಷಿಯನ್. ಹಾಗಾದ್ರೆ ಇನ್ನೊಂದು ಉಳಿತು ಯಾವುದು? ಆರ್ಕ್ಟಿಕ್ ಓಷಿಯನ್. ದಿಸ್ ಇಸ್ ಆರ್ಕ್ಟಿಕ್ ಓಷಿಯನ್. ಹಾಗಾದ್ರೆ ಪೆಸಿಫಿಕ್ ಸಾಗರ, ಸದರ್ನ್ ಓಷಿಯನ್ ಅಥವಾ ಅಂಟಾರ್ಕ್ಟಿಕ್ ಇಲ್ಲಿ ಇದೆ. ಯಾವ ಖಂಡ? ಅಂಟಾರ್ಕ್ಟಿಕ್ ಖಂಡ. ಗೊತ್ತಿರಲಿ. ಪೆಸಿಫಿಕ್ ಸಾಗರ ಅಂಟಾರ್ಕ್ಟಿಕ್ ಖಂಡಕ್ಕೆ ರೀಚ್ ಆಗುತ್ತೆ ಅಥವಾ ಟಚ್ ಆಗುತ್ತೆ. ನೀರು ಹೋಗುತ್ತಲ್ರಿ ಅಲ್ಲಿವರೆಗೂ. ಅಟ್ಲಾಂಟಿಕ್ ಓಷಿಯನ್ ಕೂಡ ಟಚ್ ಆಗುತ್ತೆ, ಇಂಡಿಯನ್ ಓಷಿಯನ್ ಕೂಡ ಟಚ್ ಆಗುತ್ತೆ. ಸದರ್ನ್ ಓಷಿಯನ್ ಅಂತ ಅದ್ರ ಸುತ್ತಮುತ್ತನೇ ಇದ್ರೆ, ಹೌದಾ ಇಲ್ಲ? ಹಾಗಾದ್ರೆ ಯಾವ ಸಾಗರ ಟಚ್ ಆಗಂಗಿಲ್ಲ ಅಂತ ಕೇಳಿದ್ರೆ ಆರ್ಕ್ಟಿಕ್ ಸಾಗರ ಟಚ್ ಆಗಂಗಿಲ್ರಿ. ಯಾಕಂದ್ರೆ ಆರ್ಕ್ಟಿಕ್ ಸಾಗರ ಎಲ್ಲಿದೆ? ಉತ್ತರ ಗೋಳದಲ್ಲಿ, ಹೌದಾ? ಉತ್ತರ ಧ್ರುವದಲ್ಲಿ. ಇದು ಇರೋದೆಲ್ಲಿ? ದಕ್ಷಿಣ ಧ್ರುವದಲ್ಲಿ. ಲಾಟ್ ಆಫ್ ಡಿಫ್ರೆನ್ಸ್. ಯಾವುದು ಟಚ್ ಮಾಡಲ್ಲ ಅಂತ ಕೇಳಿದ್ರೆ ಆರ್ಕ್ಟಿಕ್ ಓಷಿಯನ್. ಸೊ ಯುವರ್ ಆನ್ಸರ್ ಇಸ್ ಎ ಆಪ್ಷನ್, ಆರ್ಕ್ಟಿಕ್ ಓಷಿಯನ್. ಇದು ಯಾವುದು ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಲೊಕೇಶನ್ಸ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ಸ್ ಲಾಂಗೆಸ್ಟ್ ಗ್ಲೇಷಿಯರ್. World's largest glacier is found on Antarctic. Okay, what is it called? ಗ್ಲೇಷಿಯರ್ ಅಂದ್ರೆ ಹಿಮ ನದಿ, ಹೌದಾ? ಹಿಮದಿಂದ ಕರಗಿ ಹಿಮನೇ ಕರಗಿ ಏನಾಗುತ್ತೆ? ಅದು ನದಿ ಆಗುತ್ತೆ. ಅದಕ್ಕೆ ಗ್ಲೇಷಿಯರ್ ಅಂತ ಕರಿತೀವಿ. ಹಾಗಾದ್ರೆ ಜಗತ್ತಿನ ಅತ್ಯಂತ ಉದ್ದವಾದ ಹಿಮ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಹಿಮ ನದಿ ಹೆಸರೇನು? ವಾಟ್ ಇಟ್ ಇಸ್ ಕಾಲ್ಡ್? ಅಮುಂಡಸೇನ್? ನೋ. ಸ್ಕಾಟ್? ಎಲ್ಲ. ಡಿಯರ್ಡ್ ಮೋರ್? ನೋ. ಲ್ಯಾಂಬರ್ಟ್ ಇಸ್ ಅ ರೈಟ್ ಆನ್ಸರ್. ಲ್ಯಾಂಬರ್ಟ್ ಇದು ಅಂಟಾರ್ಕ್ಟಿಕ್ ಖಂಡದಲ್ಲಿದೆ. ಆ ಖಂಡಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಇವು. ಓಕೆ, ಹಾಗಾದ್ರೆ ಲ್ಯಾಂಬರ್ಟ್ ಗ್ಲೇಷಿಯರ್ ಎಲ್ಲಿದೆ ಅಂತ ಕೇಳಿದ್ರೆ ಅಂಟಾರ್ಕ್ಟಿಕ್ ಖಂಡ. ಅರ್ಥ ಆಯ್ತಾ? ಲ್ಯಾಂಬರ್ಟ್. ನೆಕ್ಸ್ಟ್ ಕ್ವಶನ್, 6th ಕ್ವಶನ್ ನೋಡೋಣ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಅಂಟಾರ್ಕ್ಟಿಕ್. ಓಕೆ, ಸೊ ಅಂಟಾರ್ಕ್ಟಿಕ್ ಖಂಡಕ್ಕೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವುದು ಸರಿ ಇದೆ ಅಂತ ಹೇಳಿ. ಇಟ್ ಈಸ್ ದ ಓನ್ಲಿ ಕಾಂಟಿನೆಂಟ್. ಫಸ್ಟ್ ಒನ್, ಇಟ್ ಈಸ್ ದ ಓನ್ಲಿ ಕಾಂಟಿನೆಂಟ್ ವಿತ್ ನೋ ಪರ್ಮನೆಂಟ್ ಪಾಪ್ಯುಲೇಷನ್. ಶಾಶ್ವತವಾಗಿ ಅಲ್ಲಿ ಯಾರು ಜನರು ವಾಸ ಮಾಡಂಗಿಲ್ಲ ಅಂತ ಹೇಳಿದ್ದೆ. ಸರಿನಾ ತಪ್ಪ ಸ್ಟೇಟ್ಮೆಂಟ್? ಸರಿ. ಶಾಶ್ವತವಾಗಿ ಯಾರು ಅಲ್ಲಿ ಜೀವನ ಮಾಡೋದಿಲ್ಲ. ಜಸ್ಟ್ ಸೈಂಟಿಸ್ಟ್ಗಳಲ್ಲಿ ಹೋಗ್ತಾರೆ, ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಪುನಃ ತಮ್ಮ ದೇಶಗಳಿಗೆ ಅವರು ಹೊರಟೋಗ್ತಾರೆ. ಸೊ ಪರ್ಮನೆಂಟ್ ಆಗಿ ಅಲ್ಲಿ ಯಾರು ಜನರು ಇರೋದಿಲ್ಲ. ಸೆಕೆಂಡ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಲೇಷಿಯರ್ ಲ್ಯಾಂಬರ್ಟ್ ಈಸ್ ಲೊಕೇಟೆಡ್ ಹಿಯರ್. ಸರಿನಾ ತಪ್ಪು? ಸರಿ. ಸೊ ಅಂಟಾರ್ಕ್ಟಿಕ್ ಖಂಡ ಹೇಳುವಾಗ ನಾನು ಹೇಳಿದ್ದೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಹಿಮ ನದಿ ಯಾವುದು ಅಂದ್ರೆ ಅದು ಲ್ಯಾಂಬರ್ಟ್. ಎಲ್ಲಿದೆ? ಅಂಟಾರ್ಕ್ಟಿಕ್ ಖಂಡದಲ್ಲಿ. ಹಾಗಾದ್ರೆ ಇದನ್ನು ಕೂಡ ಸರಿ ಇದೆ. ಸರಿ ಸ್ಟೇಟ್ಮೆಂಟ್. ನೆಕ್ಸ್ಟ್, ಥರ್ಡ್ ಒನ್, ಪೋಲಾರ್ ಬಿಯರ್ಸ್ ಈಸ್ ದ ಬೆಸ್ಟ್ ನೋನ್ ಅನಿಮಲ್ಸ್ ಇನ್ ದಿಸ್ ರೀಜನ್. ಪೋಲಾರ್ ಬಿಯರ್ಸ್ ಅಲ್ಲಿ ಅತಿ ಕಂಡು ಬರ್ಬೋದು, ಬಟ್ ಕಡಿಮೆ ಪ್ರಮಾಣದಲ್ಲಿ. ಅಲ್ಲಿ ವಾಸಿಸುವ ಬಹುತೇಕ ಜೀವಿಗಳಂದಾಗ ಪೆಂಗ್ವಿನ್ಸ್, ಸೀಲ್ಸ್ ಮತ್ತು ವೇಲ್ಸ್. ಬೆಸ್ಟ್ ನೋನ್ ಎನಿಮಲ್ಸ್ ಅಂದಾಗ ಪೋಲಾರ್ ಬಿಯರ್ಸ್ ಬರೋದಿಲ್ಲ. ಹಾಗಾಗಿ ಈ ಸೆಂಟೆನ್ಸ್ ಏನಾಗುತ್ತೆ? ಈ ಸ್ಟೇಟ್ಮೆಂಟು ರಾಂಗ್. ಸೊ ಯಾವುದೇ ಸರಿ ಆಯಿತು ಇಲ್ಲಿ? ಫಸ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಓನ್ಲಿ 1 and 2. ಓಕೆ, ಸೊ ಇದಿಷ್ಟು ಕ್ವಶನ್ಸ್ ಅಂಟಾರ್ಕ್ಟಿಕ್ ಖಂಡದ ಬಗ್ಗೆ. ಸೊ ಈ ಖಂಡದ ಬಗ್ಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ ಎಲ್ಲ ಕಾರಣ ಅಂದರೆ ಅಲ್ಲಿ ಯಾರು ಜನರೇ ಕಂಡು ಬರೋಂಗಿಲ್ಲ, ದೇಶಗಳಿಲ್ಲ. ಹಾಗಾಗಿ ಕಡಿಮೆ ಇನ್ಫಾರ್ಮೇಷನ್ ಇದೆ. ಎಕ್ಸಾಮ್ನಲ್ಲಿ ಏನಾದರೂ ಕ್ವಶನ್ಸ್ ಕೇಳಿದರೆ ಆ ಎಲ್ಲ ಕ್ವಶನ್ಸ್ಗಳನ್ನು ಅಥವಾ ಪಾಯಿಂಟ್ಸ್ಗಳನ್ನು ಆಲ್ರೆಡಿ ನಾನು ಕವರ್ ಮಾಡಿದ್ದೇನೆ. ಅದ್ರ ಮೇಲಿಂದ ನಾವು ಪ್ರಶ್ನೆ ಕೇಳ್ಬೋದು. ಓಕೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.